ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿ ನಿವಾಸ ಎಂಬ 8ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನ ಆಲಿಸೋಣ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾ ಮಣಿಗೃಹೆ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರಿ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಸುಧಾ ಸಿಂಧೋ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋ ಪವನವತಿ ಚಿಂತಾಮಣಿಗೃಹೆ ಶಿವಾಕಾರೆ ಮಂಚೆ ಪರಮ ಶಿವ ಪರ್ಯಂಕ ನಿಲಯಾಂ ಚಿದಾನಂದ ಲಹರೀಂ ತ್ವಾಂ ಕತಿಚನ ಧನ್ಯಾಃ ಭಜಂತಿ. ಹಿಂದಿನ ಶ್ಲೋಕದಲ್ಲಿ ಶಂಕರಾಚಾರ್ಯರು ತಾಯಿಯ ದೇಹ ಸ್ವರೂಪವನ್ನು, ಆಕೆ ಹೇಗಿದ್ದಾಳೆ ಅನ್ನೋ ಒಂದು ಸ್ವರೂಪವನ್ನು ಕೊಟ್ಟರು. ಆಕೆಯನ್ನು ಹೃದಯದಲ್ಲಿ ನೆಲೆಸಿಕೊಂಡ್ರೆ ಒಳಗಿನ ಅಂತಃಶತ್ರುಗಳನ್ನು ಗೆಲ್ಲುವುದು ಸಾಧ್ಯ ಅಂದರು. ಈಗ ಆ ತಾಯಿ ಯಾವ ರೀತಿ ಎಲ್ಲಿ ಕೂತಿದ್ದಾಳೆ, ಆಕೆ ಎಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅನ್ನೋಂಥ ಒಂದು ಅದ್ಭುತವಾದ ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಸುಧಾ ಸಿಂಧೋರ್ ಮಧ್ಯೆ ಅಂದರೆ ಅಮೃತ ಸಮುದ್ರದ ಮಧ್ಯದಲ್ಲಿ, ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ಅಂದರೆ ಸುರವಿಟಪಿ ವಾಟಿ ಪರಿವೃತೆ ಅಂದರೆ ಕಲ್ಪವೃಕ್ಷಗಳ ಸಮೂಹದಿಂದ ಬಳಸಿರತಕ್ಕಂತಹ ಮಣಿದ್ವೀಪೆ ಅಂದರೆ ರತ್ನಮಯವಾದಂತಹ ದ್ವೀಪದಲ್ಲಿ, ನೀಪೋ ಪವನವತಿ ಚಿಂತಾಮಣಿಗೃಹೆ ಕಡವದ ವೃಕ್ಷಗಳ ಉಪವನವುಳ್ಳ ಚಿಂತಾಮಣಿಗಳಿಂದಲೇ, ಅಂದರೆ ಒಂದು ಚಿಂತಾಮಣಿ ಇದ್ರೇ ನಮಗೆ ಬೇಡಿದ್ದೆಲ್ಲ ಕೊಡುತ್ತೆ, ಅಂತಹ ಚಿಂತಾಮಣಿಗಳಿಂದಲೇ ಮಾಡಿರ್ತಕ್ಕಂತಹ ಒಂದು ಮನೆಯಲ್ಲಿ ಅಲ್ಲಿ ಆಕೆ ಹೇಗೆ ಕೂತಿದ್ದಾಳೆ ಅಂದರೆ, ಶಿವಾಕಾರೆ ಮಂಚೆ ಪರಮ ಶಿವ ಪರ್ಯಂಕ ನಿಲಯ, ತ್ರಿಕೋಣಾಕಾರವಾದಂತಹ ಮಂಚದಲ್ಲಿ ಪರಮಶಿವನೇ ಸುಪತ್ತಿಗೆಯಾಗಿ ಉಳ್ಳಂತಹದ್ದು. ಇಲ್ಲಿ ಗಮನಿಸಿದರೆ ಆ ಮಂಚ, ಶಿವಾಕಾರ ಮಂಚ ಅಂದರೆ ಹೇಗಿರುತ್ತೆ ಅಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರರು ಈ ನಾಲ್ವರು ಆ ಮಂಚಕ್ಕೆ ಕಾಲಗಳಾಗಿರ್ತಾರೆ. ಆ ಮಂಚದ ಮೇಲೆ ಒಂದು ಹಲಗೆ ಇರಬೇಕಲ್ಲ ಕೂತ್ಕೊಳ್ಳೋದಕ್ಕೆ, ಆ ಮಂಚದ ಮೇಲಿರ್ತಕ್ಕಂಥ ಫಲಕ ಸದಾಶಿವ. ಇಂತಹ ಒಂದು ಶಿವಾಕಾರವಾಗಿರ್ತಕ್ಕಂತಹ ಮಂಚದಲ್ಲಿ ಅಂದರೆ ಈ ನಾಲ್ವರು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರರನ್ನ ಇಲ್ಲಿ ಪಂಚಬ್ರಹ್ಮರು ಅಂತ ಹೇಳ್ತಾರೆ. ಮುಂದೆ ಒಂದು ಶ್ಲೋಕದಲ್ಲೂ ಬರುತ್ತೆ. ಈ ಪಂಚಬ್ರಹ್ಮರು, ಅವರು ಪಂಚಬ್ರಹ್ಮರಾಗೋದಕ್ಕೆ ತಾಯಿಯ ಒಂದು ಸಾಂಗತ್ಯವೇ ಕಾರಣ. ತಾಯಿ ಅಲ್ಲಿ ಕೂತಿರೋದ್ರಿಂದನೇ ಆ 4 ಕಾಲಗಳಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರರು ಪಂಚಬ್ರಹ್ಮರಾಗಿರ್ತ, 4 ಹಾಗೂ ಹಲಗೆ ಆಗಿರ್ತಕ್ಕಂಥ ಸದಾಶಿವನು ಸೇರಿ 5 ಪಂಚಬ್ರಹ್ಮರಾಗಿರ್ತಾರೆ. ಒಂದು ವೇಳೆ ಏನಾದರೂ ತಾಯಿಯ ಶಕ್ತಿ ಅವರಲ್ಲಿ ಇಲ್ಲ ಅಂತಂದ್ರೆ, ತಾಯಿ ತನ್ನ ಶಕ್ತಿಯನ್ನು ಅವರಿಗೆ ಕೊಡಲಿಲ್ಲ ಅಂತಂದ್ರೆ 5 ಜನ ಪಂಚಪ್ರೇತಗಳಾಗ್ಬಿಡ್ತಾರೆ. ಆ ರೀತಿ ಇರ್ತಕ್ಕಂತಹ ಒಂದು ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯ, ತ್ರಿಕೋಣವಾದ ಮಂಚದಲ್ಲಿ ಪರಶಿವನೇ ಸುಪ್ಪತ್ತಿಗೆ ಆಗಿ ಉಳ್ಳಂತಹ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹದಾಗ ಅಂದರೆ ಅಲ್ಲಿ ಕೂತಿರತಕ್ಕಂತಹ ತಾಯಿಗೆ ಚಿದಾನಂದ ಲಹರಿ, ಜ್ಞಾನಾನಂದ ಅಧಿಕವಾಗಿರ್ತಕ್ಕಂಥ ಚಿದಾನಂದ, ಚಿತ್ ಆನಂದ ಅಂದರೆ ಚಿತ್ತಿನಲ್ಲಿ ಆನಂದವನ್ನು ತುಂಬಿಕೊಂಡಿರ್ತಕ್ಕಂತಹದ್ದು, ಆನಂದವನ್ನು ಮನಸ್ಸಿನಲ್ಲೇ ಅನುಭವಿಸ್ತಾ, ಅಂದರೆ ಆ ಜ್ಞಾನದಲ್ಲಿ ಆ ಜ್ಞಾನಾನಂದವನ್ನು ಅನುಭವಿಸ್ತಾ ಕತಿಚನ ಧನ್ಯಾಹ ಭಜಂತಿ, ಧನ್ಯರಾಗಿರ್ತಕ್ಕಂತಹವರು ಯಾರು ಧನ್ಯರೋ ಅಂದರೆ ಆ ತಾಯಿಯ ಕೃಪಾ ಮಹಿಮೆಯಿಂದ ಯಾರು ಆ ಧನ್ಯತೆಯನ್ನು ಪಡೆದಿರ್ತಾರೋ, ಆ ಧನ್ಯತೆಯನ್ನು ಪಡೆದಿರ್ತಕ್ಕಂತಹವರು ತಮ್ಮ ಒಳಗೆ ಆನಂದವನ್ನು, ಇದು ಕೇವಲ ಸಾಧಾರಣವಾದ ಪ್ರಾಪಂಚಿಕ ಆನಂದವಲ್ಲ, ಜ್ಞಾನದಿಂದ ಪಡೆದಿರ್ತಕ್ಕಂತಹ ಆನಂದದಿಂದ, ಆ ಜ್ಞಾನಾನಂದದಿಂದ, ಅದನ್ನೇ ಇಲ್ಲಿ ಚಿದಾನಂದ ಅಂತ ಹೇಳ್ತಾ ಇರೋದು. ಆ ಜ್ಞಾನದ ಆನಂದದಿಂದ ಅವರು ಆ ತಾಯಿಯನ್ನು ನಿರಂತರವಾಗಿ ಭಜಿಸ್ತಾ ಇರ್ತಾರೆ. ಹೀಗೆ ಭಜಿಸ್ತಾ ಇರ್ತಕ್ಕಂತಹವರಿಗೆ ಸಹಜವಾಗಿಯೇ ಧೈರ್ಯ ಕೂಡಿ ಬರೋದಿಲ್ವೇ? ದೇವಿ ಸಾಧಕರು
ಯಾರು ಈ ಶ್ಲೋಕವನ್ನ ನಿರಂತರವಾಗಿ ಸ್ಮರಣ ಮನನ ನಿಧಿಧ್ಯಾಸನ ಅಥವಾ ನಿರಂತರವಾಗಿ ಜಪ ಮಾಡ್ತಾರೋ ಅವರಿಗೆ ಸರ್ವ ಕಾರ್ಯಗಳಲ್ಲೂ ಜಯ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಾರಾಗೃಹ ವಾಸದಿಂದ ಬಿಡುಗಡೆ ಆಗತ್ತೆ ಅಂತ. ಬಹುಶಃ ಪ್ರಯತ್ನಿಸಿದರೆ ಯಾರಾದರೂ ಕಾರಾಗೃಹದಲ್ಲಿದ್ದು ಆ ಕಾರಣದಿಂದಾಗಿ ಸೆರೆಮನೆಯಲ್ಲಿದ್ದರೆ ಆ ಕಾರಣದಿಂದಾಗಿ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಆಗ ಈ ಶ್ಲೋಕದ ಪುರಶ್ಚರಣೆಯಿಂದ ಹಾಗೆ ಆಗಬಹುದೇನೋ. ಆದರೆ ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಇರತಕ್ಕಂತಹದ್ದು ಅಂದರೆ ವಾಸ್ತವದಲ್ಲಿ ನಾವೆಲ್ಲರೂ ಕೂಡ ಒಂದು ಕಾರಾಗೃಹದಲ್ಲಿ ಇರ್ತಕ್ಕಂಥವ್ರೆ. ನಾವು ಅಂದ್ಕೊಂಡಿರ್ತೀವಿ ನಾವು ಸ್ವತಂತ್ರ ಪಕ್ಷಿಗಳು, ಸ್ವತಂತ್ರವಾಗಿ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು ಅಂತ. ವಾಸ್ತವದಲ್ಲಿ ಆ ಸ್ವತಂತ್ರ ನಮಗಿದೆಯೇ? ಸ್ವತಂತ್ರ ಯಾರಿಗೂ ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ನಿರ್ಬಂಧಕ್ಕೆ ಒಳಗಾಗಿರ್ತಾರೆ. ಆದರೆ ಆ ನಿರ್ಬಂಧದಲ್ಲಿದ್ದರೂ ಕೂಡ ಸ್ವತಂತ್ರತೆಯ ಸುಖವನ್ನು ಅನುಭವಿಸಬೇಕಾದ್ರೆ ಅದಕ್ಕೆ ಆ ಜ್ಞಾನಾನಂದ ಚಿದಾನಂದ, ಆ ಜ್ಞಾನದ ಆನಂದ ನಮ್ಮ ಒಳಗಿದ್ದು ಏನಾಗ್ತಾ ಇದೆಯೋ ನಮ್ಮ ಜೀವನದಲ್ಲಿ ನಿರ್ಬಂಧವೇ ಇರಬಹುದು. ಸಂಸಾರದ ನಿರ್ಬಂಧ ಇರ್ಬೋದು, ಕಚೇರಿನಲ್ಲಿ ನಿರ್ಬಂಧ ಇರ್ಬೋದು, ಹೊರಗಡೆ ಪ್ರಪಂಚದಲ್ಲಿ ನಿರ್ಬಂಧಗಳಿರ್ಬೋದು. ಈ ಯಾವುದೇ ನಿರ್ಬಂಧ ಸೆರೆಮನೆಯಂತೆ ನಮಗೆ ಅನಿಸ್ಬೋದು ಅದು. ಆದರೆ ಈಗ ಏನು ನಡೀತಾ ಇದೆಯೋ ನಡೀತಾ ಇರತಕ್ಕಂತಹದ್ದೇ ಯೋಗ್ಯವಾದದ್ದು. ಅದನ್ನು ಒಪ್ಪಿಕೊಳ್ಳೋದಕ್ಕೆ, ಅಕ್ಸೆಪ್ಟ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾದರೆ ಯಾವುದನ್ನು ನಾವು ಕಾರಾಗೃಹ ಅಂತ ಅಂದುಕೊಂಡಿರ್ತೀವೋ ಆ ಕಾರಾಗೃಹದೊಳಗೆ ನಾವು ಇರತಕ್ಕಂತಹದ್ದು ಅನಿವಾರ್ಯ. ಸಂಸಾರನ ಬಿಟ್ಟು ಹೆಂಡತಿ ಮಕ್ಕಳನ್ನು ಅಥವಾ ಗಂಡ ಮಕ್ಕಳನ್ನು ಬಿಟ್ಟು ಓಡ್ ಹೋಗೋದಕ್ಕೂ ಬರೋದಿಲ್ಲ. ಕಚೇರಿಗೆ ಹೋಗದೆ ಮನೇಲಿ ಕೂರೋದಕ್ಕೂ ಬರೋದಿಲ್ಲ. ಹೊರಗಿನ ಪ್ರಪಂಚದಲ್ಲಿ ವ್ಯವಹರಿಸೋದನ್ನು ನಿಲ್ಲಿಸೋದಕ್ಕೂ ಬರೋದಿಲ್ಲ. ಈ ಕಾರಾಗೃಹದ ಒಳಗೆ ಇದ್ರೂ ಸಹ ಯಾರು ತಾಯಿಯ ಕೃಪೆಯಿಂದ ಈ ರೀತಿಯಾಗಿ ಸುಧಾ ಸಿಂಧುವಿನ ಅಮೃತ ಸಮುದ್ರದಲ್ಲಿ ಮಣಿದ್ವೀಪದಲ್ಲಿ ಶಿವ ಪರ್ಯಂಕದಲ್ಲಿ ಕುಳಿತಿರ್ತಕ್ಕಂಥ ತಾಯಿಯ ಕೃಪಾಕಟಾಕ್ಷದಿಂದಾಗಿ, ಆಕೆಯ ಕೃಪೆಯಿಂದಾಗಿ ಯಾರೊಳಗೆ ಜ್ಞಾನದ ಆನಂದ ಲಹರಿ, ಆ ಚಿದಾನಂದ ಲಹರಿ, ಆ ಜ್ಞಾನಾನಂದ ಲಹರಿ ಯಾರೊಳಗೆ ಹರಿಯುತ್ತೋ ಅವರು ಅತ್ಯಂತ ಧನ್ಯತೆಯಿಂದ ತಾಯಿ ನಾನು ಈ ಜಗತ್ತಿನಲ್ಲಿ ವಾಸ ಮಾಡೋದು ಅನಿವಾರ್ಯವಾಗಿದ್ದರೂ ಕೂಡ ಆ ಅನಿವಾರ್ಯತೆಯನ್ನು ಬಂಧನ ಅಂತ ಅಂದುಕೊಳ್ಳದೆ ಸಂತೋಷವಾಗಿ ಮುಕ್ತವಾಗಿ ಬಂದಿದ್ದನ್ನು ಬಂದಂತೆಯೇ ಸ್ವೀಕರಿಸ್ತಾ ಆನಂದವಾಗಿರ್ತೀನಿ ಅಂತ ಹೇಳಿ ಆ ಧನ್ಯತೆಯಿಂದ ತಾಯಿನ ಭಜಿಸೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಾಗುತ್ತೆ. ಈ ಶ್ಲೋಕವನ್ನು ನಿರಂತರವಾಗಿ ಮನನ ಮಾಡೋದ್ರ ಮೂಲಕ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.